ಕೆಟ್ಟವರು ಎಷ್ಟೇ ಮೆರೆಯಲಿ ನೀನು ಪ್ರತಿಕ್ರಿಯಿಸದೆ ಸುಮ್ಮನೆ ಇರು. ಅವರ ವಿನಾಶ ಸದ್ಯದಲ್ಲೇ ಆಗಲಿದೆ. ಆಗ ನೀನು ಹಾಕಿರುವಂತಹ ಕಣ್ಣೀರು, ನಿನ್ನ ಕಣ್ಣೀರಿಗೆ ಬೆಲೆ ಎನ್ನುವುದು ತೆರೆದೇ ತೆರೆಯುತ್ತಾರೆ. ಕೆಟ್ಟ ದಿನಗಳು ಶಾಶ್ವತವಲ್ಲ. ಕೆಟ್ಟ ದಿನಗಳಲ್ಲಿ ಧೈರ್ಯವನ್ನ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡ. ಕೆಟ್ಟ ಸಮಯದಲ್ಲಿ ತಾಳ್ಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡ. ಸಮಯವೇ ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನ ಕೊಟ್ಟೇ ಕೊಡುತ್ತದೆ. ಅಲ್ಲಿಯವರೆಗೆ ತಾಳ್ಮೆಯಿಂದಾಗಿರು. ನೀವು ನಾಳೆ ಎಲ್ಲಿ ಇರುವಿರೋ ಅದು ನಿಮಗೆ ಗೊತ್ತಿಲ್ಲ. ಆದರೆ ನಿಮ್ಮನ್ನ ಎಲ್ಲಿ ತಲುಪಿಸಬೇಕು ಎನ್ನುವುದು ಆ ದೇವರಿಗೆ ಖಂಡಿತವಾಗಿಯೂ ಕೂಡ ತಿಳಿದಿದೆ. ಹಾಗಾಗಿ ದೇವರ ಮೇಲೆ ನಂಬಿಕೆಯನ್ನ ಇಡಿ. ನೀವು ದೇವರನ್ನ ನಂಬಿದಾಗ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಒಂದು ವೇಳೆ ನೀವು ಇತರೆ ವ್ಯಕ್ತಿಗಳನ್ನ ನಂಬಿ ಮೋಸ ಹೋಗಬಹುದೇನೋ, ಆದರೆ ದೇವರನ್ನ ನಂಬಿದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ನಂಬಿಕೆಗೆ ತಕ್ಕ ರೀತಿಯ ಕೆಲಸವನ್ನ ಆ ದೇವರು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತಾನೆ. ಭಗವಂತನಿಗೆ ಸಲ್ಲಿಸಿರುವಂತಹ ಪೂಜೆ ಸೇವೆ ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಒಂದು ದಿನ ಅದು ನಿಮ್ಮನ್ನ ಕಾದೇ ಕಾಯುತ್ತದೆ. ಇದು ಸತ್ಯವೂ ಕೂಡ. ಎಲ್ಲದಕ್ಕೂ ಒಂದು ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಅಲ್ಲಿಯವರೆಗೆ ನೀನು ತಾಳ್ಮೆಯಿಂದ ಇರು. ಆಗ ನಿನಗಾದ ಅನ್ಯಾಯಕ್ಕೆ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಏಕೆಂದರೆ ಕಾಲಚಕ್ರ ಇದು, ಎಲ್ಲರಿಗೂ ಒಂದೇ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿಯಾಗುತ್ತಾ ಹೋಗುವೆ. ಕುಗ್ಗಲೇಬೇಡ. ನಿನ್ನ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನ ಅಲ್ಲಾಡಿಸಿ ಬಿಡುತ್ತದೆ. ಹಾಗಾಗಿ ಅದೆಂತಹದ್ದೇ ಅವಮಾನ ನಿನ್ನ ಜೀವನದಲ್ಲಿ ಸಂಭವಿಸಿದರೂ ಕೂಡ ನೀನು ಮಾತ್ರ ಕುಗ್ಗಲು ಮುಂದೋಗಬೇಡ. ಯಾರ ವಿಷಯದಲ್ಲಿಯೂ ಕೂಡ ಯಾವ ವಿಷಯದಲ್ಲಿಯೂ ಕೂಡ ಅತಿಯಾದ ಒಂದು ಆತ್ಮವಿಶ್ವಾಸವನ್ನ, ನಂಬಿಕೆಯನ್ನ, ಪ್ರೀತಿಯನ್ನ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವೇ ಇಲ್ಲ ನೋಡಿ. ಹಾಗಾಗಿ ಅತಿಯಾದ ಪ್ರೀತಿಯಾಗಲಿ, ವಿಶ್ವಾಸವಾಗಲಿ, ನಂಬಿಕೆಯಾಗಲಿ ಯಾರ ಮೇಲೆಯೂ ಕೂಡ ಇಟ್ಟುಕೊಳ್ಳಲು ಹೋಗಲೇಬಾರದು. ಕಷ್ಟದ ದಿನಗಳಲ್ಲಿ ತಾಳ್ಮೆಯನ್ನ ಕಳೆದುಕೊಳ್ಳಬಾರದು. ಎಲ್ಲವೂ ಒಂದೇ ಕಾರಣಕ್ಕಾಗಿಯೇ ಸಂಭವಿಸುತ್ತದೆ. ಜೊತೆಗೆ ಪರಿಹಾರವೂ ಕೂಡ ಸಿಕ್ಕೇ ಸಿಗುತ್ತದೆ. ಅಲ್ಲಿಯವರೆಗೆ ತಾಳ್ಮೆ ಎನ್ನುವುದು ನಿಮ್ಮಲ್ಲಿರಲಿ. ಎಲ್ಲಿ ನಮಗೆ ಗೌರವ ಎನ್ನುವುದು ಕಡಿಮೆಯಾಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಲ್ಲಾದರೂ ಸರಿ, ಒಬ್ಬರ ಮನಸ್ಸಲ್ಲಾದರೂ ಸರಿ. ದೇವರನ್ನ ನಂಬಿ ಜೀವನವನ್ನು ಮಾಡಿ, ಮನುಷ್ಯರನ್ನ ನಂಬಿ ಅಲ್ಲ. ಏಕೆಂದರೆ ಮನುಷ್ಯನಿಗೆ ನಿಯತ್ತು ಎನ್ನುವುದೇ ಇಲ್ಲ. ಕೇವಲ ಅವರ ಸ್ವಾರ್ಥಕ್ಕಾಗಿಯೇ ಜೀವನವನ್ನು ಮಾಡುತ್ತಾರೆ. ಅವರ ಸ್ವಾರ್ಥದಂತೆ ನೀವು ನಡೆದುಕೊಳ್ಳುತ್ತಿಲ್ಲವೆಂದು ಗೊತ್ತಾದಾಗ ನಿಮ್ಮನ್ನ ಅವರು ಕೀಳಾಗಿ ನೋಡುತ್ತಾರೆ. ಹಾಗೂ ನೀವು ಮಾಡುತ್ತಿರುವಂತಹ ಎಲ್ಲ ಕೆಲಸಗಳು ಅವರ ದೃಷ್ಟಿಯಲ್ಲಿ ಕೆಟ್ಟದ್ದೇ ಆಗಿರುತ್ತದೆ. ಧರ್ಮ ಹೇಳುತ್ತದೆ, ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ನೀನು ಯಾರನ್ನು ಕಣ್ಣು ಮುಚ್ಚಿ ನಂಬಲು ಹೋಗಬೇಡ. ಏಕೆಂದರೆ ನೀನು ಕಣ್ಣು ಮುಚ್ಚಿ ನಂಬುವಷ್ಟರಲ್ಲಿಯೇ ಮೋಸ ಮಾಡುವಂತಹ ನಂಬಿಕೆ ದ್ರೋಹಿಗಳು ಈ ಪ್ರಪಂಚದಲ್ಲಿ ಮೋಸವನ್ನ ಎಸಗಿರುತ್ತಾರೆ. ಕಷ್ಟಗಳ ಭಾರವನ್ನ ಸಾಧ್ಯವಾದಷ್ಟು ತಡೆದುಕೋ. ಹೆದರಿ ಕುಸಿಯಬೇಡ. ಖಂಡಿತ ನಿನಗೂ ಒಂದು ದಿನ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ನೊಂದವರಿಗೂ ಒಂದು ದಿನ ನಗಲೇಬೇಕು. ಹಾಗಾಗಿ ಯಾರೇ ನಿಮಗೆ ಏನನ್ನೇ ಬಗೆದರೂ ಕೂಡ ನೀನು ಮಾತ್ರ ಆ ಕಾಲಚಕ್ರಕ್ಕೆ ಅವಕಾಶವನ್ನು ಕೊಟ್ಟು ಕಾದು ನೋಡು. ಸರಿಯಾಗಿ ಅವರಿಗೂ ಕೂಡ ಆ ಪಾಠವನ್ನು ಕಲಿಸುವಂತಹ ಸಮಯ ಬಂದೇ ಬರುತ್ತದೆ. ಕಾಲ ಒಂದೇ ರೀತಿ ಇರುವುದಿಲ್ಲ. ಇಂದು ನಿನ್ನನ್ನು ಕಾಲಿನ ಕೆಳಗೆ ಹಾಕಿ ತುಳಿದವರು ನಾಳೆ ನಿನ್ನೆದುರೇ ಮಂಡಿಯೂರಿ ಕಾಲು ಹಿಡಿಯುವಂತಹ ದಿನವೂ ಕೂಡ ಬಂದೇ ಬರುತ್ತದೆ. ಒಂದು ಕ್ಷಣದಲ್ಲಿ ಭಿಕ್ಷುಕನೂ ಕೂಡ ರಾಜನಾಗಬಹುದು, ರಾಜನೂ ಕೂಡ ಭಿಕ್ಷುಕನಾಗಬಹುದು. ಅವರವರ ಕರ್ಮ ಅವರಿಗೆ ತಕ್ಕ ರೀತಿಯ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತದೆ. ಆದರೆ ನೀನು ಮಾಡುತ್ತಿರುವಂತಹ ಕರ್ಮ ಯಾವಾಗಲೂ ಕೂಡ ಧರ್ಮವನ್ನು ಎತ್ತಿ ಹಿಡಿಯುವಂತೆ ಇರಬೇಕು. ಭಗವಂತನನ್ನ ಬೇಡಿಕೊಳ್ಳಿ. ಏಕೆಂದರೆ ಭಗವಂತನಿಂದ ಭಗವಂತನನ್ನ ಬೇಡಿಕೊಂಡರೆ ಮತ್ತೆ ಏನನ್ನು ಕೂಡ ಬೇಡಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಭಗವಂತ ಒಬ್ಬ ನಿನ್ನವನಾದರೆ ಸರ್ವಸ್ವವು ಕೂಡ ನಿನ್ನದೇ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನ ದೂರಬೇಡಿ. ಸ್ವಲ್ಪ ತಾಳ್ಮೆಯನ್ನ ಜೀವನದಲ್ಲಿ ತಂದುಕೊಳ್ಳಿ. ಆಗ ನಿನಗಾಗಿ ಇರುವಂತಹ ಮೋಸಕ್ಕೆ ಸರಿಯಾದ ದಾರಿ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಏಕೆಂದರೆ ಪರಿಸ್ಥಿತಿಗಳು ಬದಲಾಗದೆ ಹೋದರೂ ಕೂಡ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳಬಹುದು. ನಾನು ಒಂಟಿಯಾದೆ ಎಂದು ಅಳಬೇಡ.
ಎಲ್ಲರೂ ಬರುವಾಗಲೂ ಕೂಡ ಒಂಟಿ, ಹೋಗುವಾಗಲೂ ಕೂಡ ಒಂಟಿ. ಆದರೆ ನಿನ್ನ ಜೊತೆ ಶಾಶ್ವತವಾಗಿ ಉಳಿದಿರುವುದು ಆ ಭಗವಂತ ಒಬ್ಬನೇ. ನಿನ್ನ ಕಣ್ಣೀರಲ್ಲೂ ಕೂಡ ಸುಖದಲ್ಲಿಯೂ ಕೂಡ ಆ ಭಗವಂತ ಮಾತ್ರ ನಿನ್ನವನಾಗಿ ಇರಲು ಸಾಧ್ಯವಾದೀತು. ನಿನ್ನಲ್ಲಿ ಸಮುದ್ರದಷ್ಟು ನೋವಿದ್ದರೂ ಕೂಡ ಸಮುದ್ರದ ತಳದಂತೆ ಶಾಂತವಾಗಿ ಇರುವುದನ್ನು ಕಲಿತುಕೋ. ಸುನಾಮಿ ಏಳುವ ಸಮಯವೂ ಕೂಡ ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿದವರ ನಿರ್ನಾಮವನ್ನ ನೀನು ನೋಡಬಹುದು. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಕೂಡ ಯಾರೂ ಬೆಳೆದಿಲ್ಲ. ಮನುಷ್ಯನು ಒಳ್ಳೆಯವನಾಗಿದ್ದರೂ ಕೂಡ ಮಾತನಾಡುತ್ತಾರೆ. ಅದೇ ಮನುಷ್ಯ ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುವಂತಹ ವ್ಯಕ್ತಿಗಳು ಮಾತನಾಡಿಯೇ ಆಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಿ ಇರಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲರೂ ಕೆಟ್ಟವರಾಗಿ ಇರಲು ಸಾಧ್ಯವೇ ಇಲ್ಲ. ಮನುಷ್ಯ ಯಾವತ್ತೂ ಶ್ರೀಗಂಧದ ಮರದ ಹಾಗೆ ಬದುಕಬೇಕು. ಅದು ಕತ್ತರಿಸಿದ್ದಷ್ಟು ಸುಗಂಧವನ್ನೇ ನೀಡುತ್ತದೆ. ಯಾರು ಎಷ್ಟೇ ಕೀಳಾಗಿ ಕಂಡರೂ ಕೂಡ ಒಳ್ಳೆಯದನ್ನೇ ಬಯಸಬೇಕು. ನಿಮ್ಮ ಒಳ್ಳೆಯತನವನ್ನು ಕಾಪಾಡಲು ಭಗವಂತನು ಕೂಡ ಸದಾ ನಿಮ್ಮೊಂದಿಗೆ ಇದ್ದೇ ಇರುತ್ತಾನೆ. ನೀವು ಸಂತೋಷವಾಗಿ ಇರಲು ಬಯಸಿದರೆ ಮೊದಲು ನಿಮ್ಮ ಹೃದಯಕ್ಕೆ ನಿರಾಶೆಯನ್ನು ಸ್ವೀಕರಿಸುವಂತಹ ಗುಣವನ್ನು ಕಲಿಸಿ. ಅದು ನಿಮ್ಮ ಪ್ರೀತಿ ಪಾತ್ರರಿಂದಲೂ ಸಹ ಆಗಿರಬಹುದು. ಯೋಚಿಸಿ ನೋಡಿ. ಮನಸ್ಸಿಗೆ ನೋವಾದಾಗ ಕಣ್ಣೀರು ಬರುವುದು ಸಹಜ. ಆದರೆ ನಿನ್ನ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವುದು ನಿನ್ನದೇ ಜವಾಬ್ದಾರಿ ಎನ್ನುವುದನ್ನು ಮರೆಯಲೇಬೇಡ. ಯಾರೇ ನಿನ್ನನ್ನು ಅವಮಾನಿಸಲಿ ಕಣ್ಣೀರನ್ನು ಇಡಲು ಹೋಗಬೇಡ. ತಾಳ್ಮೆಯಿಂದ ಇರು. ಏಕೆಂದರೆ ಸಮಯ ಬರುತ್ತದೆ. ಅವಮಾನ ಮಾಡಿದವರೇ ನಿನ್ನನ್ನು ಸನ್ಮಾನವೂ ಕೂಡ ಮಾಡುತ್ತಾರೆ. ದೇವರ ಮೇಲೆ ನಂಬಿಕೆಯನ್ನು ಇಡು. ಏಕೆಂದರೆ ಆಗುವುದೆಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವ ನಂಬಿಕೆಯನ್ನು ಇಟ್ಟು ಜೀವನವನ್ನು ಕಳಿ. ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರವಾಗಿರಬಹುದು, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನವಾಗಿರಬಹುದು, ಕಷ್ಟಪಟ್ಟು ಗಳಿಸಿರುವಂತಹ ಸಂಪಾದನೆಯೇ ಆಗಿರಬಹುದು, ಇಷ್ಟದಿಂದ ಮಾಡುವಂತಹ ದೈವ ಭಕ್ತಿಯೇ ಆಗಿರಬಹುದು. ಯಾರನ್ನು ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನೀವು ಅನಗತ್ಯವಾಗಿ ಚಿಂತಿಸುತ್ತಿದ್ದೀರಿ. ಯಾರಿಗಾಗಿ ಏಕೆ ಹೆದರುತ್ತಿದ್ದೀರಿ? ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ಇಲ್ಲಿ. ಅಂತಿಮವಾಗಿ ಆತ್ಮ ಎನ್ನುವುದು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ? ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದಾರಿಗಳಿವೆ. ಅದುವೇ ಕಾಮ, ಕೋಪ ಮತ್ತು ದುರಾಸೆ. ನಿನ್ನ ಜೀವನದ ನಿರ್ಧಾರಗಳು ನಿನ್ನ ಕೈಯಲ್ಲಿಯೇ ಇರಲಿ ಹೊರತು ಬೇರೆಯವರ ಕೈಗೆ ಅದನ್ನು ಕೊಡಲು ಹೋಗಬೇಡ. ಆಗ ನಿನ್ನ ಜೀವನವೇ ಸರ್ವನಾಶವಾಗಬಹುದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇಡು. ಮುಂದಿನದ್ದು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಬಿಟ್ಟು ಬಿಡು. ಕಾಲಚಕ್ರ ತಿರುಗಿದಂತೆ ಎಲ್ಲವೂ ಕೂಡ ಬದಲಾವಣೆಯಾಗುತ್ತಾ ಸಾಗುತ್ತದೆ. ನಂಬಿಕೆ, ತಾಳ್ಮೆ ಇರಲಿ. ಆತುರದ ನಿರ್ಧಾರಗಳನ್ನು ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವಂತಹ ನಿರ್ಧಾರಗಳು ಬದುಕಿಗೆ ಬೆಳಕನ್ನು ತೋರಿಸುತ್ತದೆ. ನಂಬಿಕೆ, ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯಾಗಿಯೇ ಇರುತ್ತದೆ. ಹಾಗಾಗಿ ಜೀವನದಲ್ಲಿ ಅದೆಂತಹದ್ದೇ ಕಠಿಣವಾಗಿರುವಂತಹ ಪ್ರಸಂಗ ಬಂದರೂ ಕೂಡ ಆ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಡಿ. ಕೊಂಚ ಆಲೋಚನೆಗಳನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆಗ ಅದೆಂತಹದ್ದೇ ಪರಿಸ್ಥಿತಿ ಇದ್ದರೂ ಕೂಡ ತಣ್ಣಗಾಗಿಸಬಹುದು. ಹುಟ್ಟುವಾಗ ಒಬ್ಬರೇ, ಸಾಯುವಾಗಲೂ ಕೂಡ ಒಬ್ಬರೇ ಹೋಗಬೇಕು. ನಾವು ಭೂಮಿಗೆ ಬಂದ ಅತಿಥಿಗಳು ಹೊರತು ಮಾಲೀಕರಲ್ಲ. ಪುಣ್ಯವನ್ನೇ ಮಾಡಿರಿ, ಪ್ರತಿಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಎಷ್ಟೇ ದೂರ ಆದರೂ ಕೂಡ ಸರಿ, ನೇರವಾದ ದಾರಿಯಲ್ಲಿಯೇ ಹೋಗಿ. ಅಡ್ಡದಾರಿ ಹಿಡಿಯುವುದು ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಯಾರು ನಿನ್ನ ಜೊತೆ ಇರಲಿ ಬಿಡಲಿ, ನಿನ್ನ ಜೀವನದ ಲಾಭವನ್ನು, ನಿನ್ನ ಜೀವನದ ಭಾರವನ್ನು ನೀನೇ ಹೊರಬೇಕು ಎನ್ನುವುದನ್ನು ಮರೆಯಲೇಬೇಡ. ಯಾರಾದರೂ ನಿಮ್ಮನ್ನು ತುಳಿದು ನೆಲಸಮ ಮಾಡಬೇಕು ಎಂದು ಪ್ರಯತ್ನಿಸಿದಾಗ ಚಿಂತಿಸದಿರಿ. ಭೂಮಿಯಲ್ಲಿ ಹೂತ ಬೀಜವೇ ಮುಂದೊಮ್ಮೆ ಹೆಮ್ಮರವಾಗಿ ಬೆಳೆಯುವುದು. ಆತ್ಮಸ್ಥೈರ್ಯ ಎನ್ನುವುದು ಗೊಬ್ಬರವಾಗಬೇಕು. ಆಗ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯಾವ ಕ್ರಿಮಿ ಕೀಟಗಳಿಂದಲೂ ಕೂಡ ಸಾಧ್ಯವೇ ಇಲ್ಲ. ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರುವುದು ಇತಿಹಾಸದಲ್ಲಿಯೇ ಇಲ್ಲ. ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿ ಇರುವುದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಬ್ಬರ ಕಣ್ಣೀರಿಗೂ ಕೂಡ ಬೆಲೆ ಎನ್ನುವುದು ಇದ್ದೇ ಇದೆ. ಅವರ ಕಣ್ಣೀರಿನ ಶಾಪ ಯಾರನ್ನೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ, ನೋವು ತಿಂದವರು ಜೀವನದಲ್ಲಿ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾರೆ. ನಿನ್ನನ್ನು ಯಾರೇ ತುಳಿದರೂ ಕೂಡ ಮೇಲೊಬ್ಬ ನಿನ್ನನ್ನು ಬೆಳೆಸಲು ಇದ್ದಾನೆ.
ನೀನು ಚಿಂತೆಗೆ ಒಳಗಾಗುವುದು ಏಕೆ ಎಂದು. ಬೆಟ್ಟದಷ್ಟು ಯಾರ ಮೇಲೆಯೂ ಕೂಡ ಆಸೆಯನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ಬೇರೆಯವರ ಮೇಲೆ ಆಗಲಿ, ಬೇರೆಯವರ ಮೇಲೆ ವಿಶ್ವಾಸವಾಗಲಿ, ನಂಬಿಕೆಯಾಗಲಿ ಇಟ್ಟುಕೊಂಡಾಗ ಮಾತ್ರ ಅವರು ನಮ್ಮ ಪ್ರಕಾರ ಜೀವನವನ್ನು ಮಾಡುತ್ತಿಲ್ಲವೆಂದಾಗ ನೋವು ಆಗುವುದು ಸಹಜ. ಆಗ ನೀವು ಬೇರೆಯವರ ಮೇಲೆ ಅತಿಯಾದ ನಂಬಿಕೆಯನ್ನಾಗಲಿ ವಿಶ್ವಾಸವನ್ನಾಗಲಿ ಇಟ್ಟುಕೊಳ್ಳಲೇಬೇಡಿ. ಸಹನೆಯ ಕಿವಿಯಿಂದ ಕೇಳಿಸಿಕೊಳ್ಳಿ, ಕರುಣೆಯ ಕಿವಿಯಿಂದ ನೋಡಿ, ಪ್ರೀತಿಯ ಭಾಷೆಯಲ್ಲಿ ಮಾತನಾಡಿ. ಆಗ ಜೀವನದಲ್ಲಿ ಅದೆಂತಹದ್ದೇ ಘಟನೆ ಬಂದರೂ ಕೂಡ ಅದನ್ನು ಸಲೀಸಾಗಿ ನೀವು ಬಗೆಹರಿಸಿಕೊಳ್ಳಬಹುದು. ಖುಷಿಯ ಸಂದರ್ಭಗಳಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ. ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳೆಯುತ್ತದೆ. ಕನ್ನಡಿ ಚೂರಾದರೂ ಕೂಡ ತನ್ನ ಪ್ರತಿಬಿಂಬಿಸುವಂತಹ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಅಷ್ಟೇ ಕಷ್ಟದಲ್ಲಿಯೂ ಕೂಡ ನಮ್ಮ ತನವನ್ನು ಉಳಿಸಿಕೊಳ್ಳೋಣ. ಕಷ್ಟದಲ್ಲಿ ಇದ್ದಾಗ ನಮ್ಮ ಕೈಯಲ್ಲಿ ಆದರೆ ಸಹಾಯವನ್ನು ಮಾಡೋಣ. ಅದನ್ನು ಹೊರತುಪಡಿಸಿ ಒಬ್ಬರು ಕಷ್ಟದಲ್ಲಿ ಇದ್ದಾರೆ ಎಂದು ಗೊತ್ತಾದ ಮೇಲೆಯೂ ಕೂಡ ಅವರಿಂದ ತಪ್ಪಿಸಿಕೊಂಡು ಓಡಾಡಲು ಹೋಗಬೇಡಿ. ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಪ್ರಸ್ತುತ ನೀವು ಸಿರಿವಂತಿಕೆಯಿಂದ ಬಾಳುತ್ತಿದ್ದರೆ ಭವಿಷ್ಯವೂ ಕೂಡ ಹೀಗೆ ಇರುತ್ತದೆ ಎಂದು ಹೇಳಲು ಆಗುವುದಿಲ್ಲ. ಅಂತೆಯೇ ಜೀವನದಲ್ಲಿ ಕಷ್ಟವಿದ್ದರೆ ಭವಿಷ್ಯದಲ್ಲಿ ಇದೇ ಕಷ್ಟ ಮುಂದುವರಿಯುತ್ತದೆ ಎಂದು ಹೇಳಲು ಆಗುವುದಿಲ್ಲ. ಹಾಗಾಗಿ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ನೀವು ಬೆಳೆಸಿಕೊಳ್ಳಬೇಕು. ಇರುವುದರಲ್ಲಿ ತೃಪ್ತಿಯನ್ನು ಕಂಡಾಗ ಬದುಕು ಎನ್ನುವುದು ಖುಷಿಯಿಂದ ಕೂಡಿರುತ್ತದೆ. ದೇವರ ಆಶೀರ್ವಾದವೂ ಕೂಡ ನಿಮಗೆ ಲಭಿಸುತ್ತದೆ. ಯಾವಾಗ ಮಾತಿನ ಮಹತ್ವ ಕಡಿಮೆಯಾಗುತ್ತದೆಯೋ ಆಗ ಮೌನ ಎನ್ನುವುದು ವಹಿಸುವುದು ಉತ್ತಮ. ಮೌನಕ್ಕಿಂತ ನೇರವಾಗಿ ಇರುವಂತಹ ಉತ್ತರ ಮತ್ತೊಂದಿಲ್ಲ. ಆಸೆ ನಮ್ಮದಾದರೂ ಕೂಡ ಆಯಸ್ಸು ಎನ್ನುವುದು ಮೇಲೆ ಇರುವಂತಹ ಆ ದೇವರದ್ದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಹೇಳದೆಯೇ ಹೊರಟು ಹೋಗಬೇಕು. ಅಷ್ಟೇ ಈ ಜೀವನ. ದುಷ್ಟರಿಗೆ ನೊಂದವರನ್ನು ನೋಯಿಸಲು ಕೆಲವು ಕ್ಷಣ ಸಾಕು, ಆದರೆ ಅವರ ಕಣ್ಣೀರಿನ ಶಾಪದಿಂದ ತಪ್ಪಿಸಿಕೊಳ್ಳಲು ಜನ್ಮವೇ ಸಾಲದು. ಎಚ್ಚರಿಕೆಯನ್ನು ವಹಿಸಿಕೊಂಡು ಕರ್ಮವನ್ನು ಮಾಡಿ. ಏಕೆಂದರೆ ನೀವು ಯಾವ ರೀತಿಯ ಕರ್ಮವನ್ನು ಜೀವನದಲ್ಲಿ ಮಾಡುತ್ತೀರಿಯೋ ಅದೇ ರೀತಿಯಾಗಿರ್ತಕ್ಕಂತಹ ಪ್ರತಿಫಲವೂ ಕೂಡ ನಿಮಗೆ ದೊರಕುವುದು. ಒಳ್ಳೆಯ ರೀತಿಯ ಕರ್ಮವನ್ನು ಮಾಡಿದರೆ ಒಳ್ಳೆಯ ಫಲಗಳು ಕೂಡ ಜೀವನದಲ್ಲಿ ಲಭಿಸುವುದು. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆ ಎತ್ತಲು ನಾನು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತೇನೆ. ಎಲ್ಲರ ಜೊತೆಯಲ್ಲಿಯೂ ಕೂಡ ನೀನು ಇರಬೇಕು. ಎಲ್ಲರಂತೆಯೂ ಕೂಡ ನೀನು ನಗು ನಗುತ್ತಾ ಇರಬೇಕು. ಅಷ್ಟನ್ನು ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂದು ಹೆಮ್ಮೆಯನ್ನು ಪಡಲು ಹೋಗಬಾರದು. ನಟನೆಯಿಂದ ಕೂಡಿರುವಂತಹ ಮನುಷ್ಯನ ಪ್ರೇಮವಿದು ವಿಷಕ್ಕಿಂತ ಅಪಾಯಕಾರಿ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ನಿನ್ನ ಜೀವನದಲ್ಲಿ ಮರೆಯಲು ಹೋಗಬೇಡ. ಅದೃಷ್ಟದಿಂದ ಬಂದಿದ್ದು ಅಹಂಕಾರವನ್ನು ನಿನ್ನ ಜೀವನದಲ್ಲಿ ಕರುಣಿಸಬಹುದು. ಬುದ್ಧಿ ಉಪಯೋಗಿಸಿ ನೀನು ಸಂಪಾದಿಸಿದ್ದು ಸಂತೋಷವನ್ನು ಕೊಡಬಹುದು. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿಯನ್ನು ಕೊಡಬಹುದು. ಹಾಗಾಗಿ ನೀನು ಕಷ್ಟಪಟ್ಟು ಸಂಪಾದನೆಯನ್ನು ಮಾಡುವುದನ್ನು ಕಲಿತುಕೋ. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕು ಎನ್ನುವುದಾದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಲೇಬೇಕು. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನವಶ್ಯಕವಾಗಿರುವಂತಹ ಸಮಸ್ಯೆಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ಹಾಗಾಗಿ ನೀವು ಜ್ಞಾನದ ಜೊತೆಗೆ ಶಿಸ್ತನ್ನು ಕೂಡ ಬೆಳೆಸಿಕೊಳ್ಳಬೇಕು. ಬದಲಾವಣೆಗಳಿಗೆ ಹೆದರಲೇಬೇಡಿ. ಬದಲಾವಣೆ ಎನ್ನುವುದು ನಿಸರ್ಗದ ನಿಯಮವಿದ್ದಂತೆ. ನೀವು ಬದಲಾವಣೆಗಳಿಗೆ ಸದಾಕಾಲ ಸಿದ್ಧರಾಗಿ ಇರಬೇಕು. ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ನೀವು ಶ್ರೀಮಂತರಾಗಬಹುದು ಅಥವಾ ಭಿಕ್ಷಕರು ಕೂಡ ಆಗಬಹುದು. ಹಾಗಾಗಿ ನೀವು ಮಾಡುವಂತಹ ಈಗಿನ ಒಂದು ಕರ್ಮಫಲಗಳು ಸದಾ ಒಳ್ಳೆಯದಾಗಿಯೇ ಇರಲಿ. ಕರ್ಮ ಎನ್ನುವುದು ಹೇಳುತ್ತದೆ, ಕಾರಣವಿಲ್ಲದೆ ಯಾರನ್ನು ಕೂಡ ಸುಮ್ಮನೆ ಕೆಣಕಲು ಹೋಗಲೇಬಾರದು. ಅದರಂತೆ ಹಾಗೆಯೇ ಕಾರಣ ಇಲ್ಲದೆ ನಿಮ್ಮನ್ನು ಕೆಣಕಿದವರಿಗೆ ಎಂದಿಗೂ ಕೂಡ ಕರುಣೆಯನ್ನು ತೋರಿಸಬಾರದು ಎಂದು. ಎಷ್ಟೇ ನೋವಿದ್ದರೂ ಕೂಡ ಅಳಬೇಡಿ. ದೇವರು ಇದ್ದಾನೆ ನನ್ನ ಜೊತೆ ಎನ್ನುವ ಧೈರ್ಯವನ್ನು ಹೊಂದಿಸಿಕೊಳ್ಳಿ. ಎಲ್ಲ ನೋವುಗಳನ್ನು ನುಂಗಿ ಗೆದ್ದೆ ಗೆಲ್ಲುತ್ತೀರಾ. ನಿನ್ನ ಅಳು ಕಣ್ಣೀರು ನಿನಗೆ ಒಳ್ಳೆಯ ದಿನಗಳನ್ನು ಮುಂದೆ ತಂದುಕೊಡುತ್ತದೆ. ಅದೆಷ್ಟೇ ದುಃಖ ನೋವು ಇರಲಿ, ಕಣ್ಣುರಿಸಿ ಕಷ್ಟಪಟ್ಟು ಮುಂದೆ ಬಾ. ನಿನ್ನನ್ನು ಬೇಡ ಎಂದು ಕೀಳಾಗಿ ಕಂಡವರೇ ನಿನ್ನ ಕಾಲನ್ನು ಹಿಡಿಯುವಂತಹ ದಿನವೂ ಕೂಡ ಬಂದೇ ಬರುತ್ತದೆ. ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಇರಲಿ. ಆಗ ಮಾತ್ರ ನೀನು ಬೆಳೆಯಲು ಸಾಧ್ಯವಾಗುವುದು.
ನಿನ್ನ ನಂಬಿಕೆ ಕೊಂದವರನ್ನ ಮೊದಲು ದೂರ ಮಾಡು. ಅವರನ್ನ ಎಲ್ಲಿಡಬೇಕೋ ಅಲ್ಲೇ ಇಡು. ನಿನ್ನ ಬೆಲೆ ತಿಳಿಯುವವರೆಗೂ ಕೂಡ ನಂಬಿಕೆ ಕಳೆದುಕೊಂಡವರನ್ನ ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೂಡ ನಂಬಲು ಹೋಗಲೇಬೇಡ. ಏಕೆಂದರೆ ಒಮ್ಮೆ ನಂಬಿ ನಿನ್ನ ಜೀವನದಲ್ಲಿ ಕೆಟ್ಟ ಪ್ರಸಂಗವನ್ನು ನೀನು ಅನುಭವಿಸಿದ್ದೀಯ. ಮತ್ತೆ ನಂಬಲು ಹೋದರೆ ನಿನ್ನ ಜೀವನವೇ ಸರ್ವನಾಶವಾಗಬಹುದು. ನಿಮಗೆ ಮೋಸ ಮಾಡಿದವರು ಚೆನ್ನಾಗಿಯೇ ಇದ್ದಾರೆ ಎಂದು ಕಣ್ಣೀರನ್ನು ಹಾಕಲು ಹೋಗಬೇಡಿ. ಅವರು ಮಾಡಿರುವಂತಹ ಹಳ್ಳಕ್ಕೆ ಅವರೇ ಒಂದು ದಿನ ಬೀಳುತ್ತಾರೆ. ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಎನ್ನುವುದು ಅವರ ಕುತಂತ್ರಕ್ಕೆ ಅವರೇ ಬಲಿಯಾಗುತ್ತಾರೆ. ನೀವು ಕಾದು ನೋಡಬೇಕು ಅಷ್ಟೇ. ಕೆಟ್ಟ ಜನಗಳಿಗೆ ಕಣ್ಣೀರು ಹಾಕಬೇಡಿ. ನಿಮ್ಮ ಕಾಲು ಎಳೆಯುವಂತಹ ಕೆಟ್ಟ ಜನರನ್ನು ನಿಮ್ಮ ಕಾಲಿನಿಂದಲೇ ಹೊಸಕಿ ಹಾಕಬೇಕು. ಹಾಗಾದರೆ ನೀನು ಎತ್ತರಕ್ಕೆ ಬೆಳೆಯುವ ಕಡೆಗೆ ಗಮನವನ್ನು ಕೊಡಬೇಕು. ಆಗ ದುಷ್ಟರು ಕೂಡ ನಿನ್ನ ಕಾಲಿನ ಕೆಳಗೆ ಇರುತ್ತಾರೆ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿಯನ್ನು ಹಚ್ಚಿ ಸಂತೋಷವನ್ನು ಪಡಲು ಹೋಗಬೇಡಿ. ಏಕೆಂದರೆ ಕೊನೆಗೆ ನಿನ್ನನ್ನು ಬೆಂಕಿ ಹಚ್ಚಿಯೇ ಸುಡುತ್ತಾರೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಒಬ್ಬರನ್ನು ನಂಬಿಸಿ ಮೋಸ ಮಾಡಿ ಗೆದ್ದೆ ಎಂದು ಮೆರೆಯಬೇಡ. ನಿನ್ನ ಅಂತ್ಯ, ನಿನ್ನ ಸರ್ವನಾಶ ನನ್ನಿಂದಲೇ. ಆ ದಿನ ನಿನ್ನ ಗ್ರಹಚಾರ ಕೆಟ್ಟಾಗ ಎದುರಾಗುತ್ತದೆ. ಮೋಸಕ್ಕೆ ಮೋಸವನ್ನೇ ಉತ್ತರವನ್ನಾಗಿ ಕೊಡುತ್ತಾನೆ ಭಗವಂತ. ನಿನ್ನ ಕಣ್ಣೀರು ನೋವನ್ನು ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ನಿನ್ನನ್ನು ತುಳಿದವರೇ ನಿನ್ನ ಕಾಲನ್ನು ಹಿಡಿಯುವಂತೆ ಮಾಡುವುದಕ್ಕೆ ನನಗೆ ಕೊಂಚ ಸಮಯವನ್ನು ಕೊಡು. ಖಂಡಿತವಾಗಿಯೂ ನಿನಗೆ ಯಾರು ಏನನ್ನು ಬಯಸಿದ್ದರೋ ಅವರಿಗೂ ಕೂಡ ಬಯಸುವಂತಹ ಗಳಿಗೆ ಸಮಯ ಬಂದೇ ಬರುತ್ತದೆ. ಅರ್ಥವಿಲ್ಲದೆ ಇರುವಂತಹ ಮಾತಿಗೆ ಎಷ್ಟೇ ಸಮಯವನ್ನು ನೀಡಿದರೂ ಕೂಡ ಅದು ವ್ಯರ್ಥವೇ ಆಗುವುದು. ಹಾಗೆಯೇ ಜೀವನದಲ್ಲಿ ನಿನ್ನನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯವನ್ನು ಕಳೆದರೆ ನಿನ್ನ ಜೀವನವೇ ವ್ಯರ್ಥವಾಗುವುದು. ಹಾಗಾಗಿ ಯಾರು ನಿಮಗೆ ಮಹತ್ವವನ್ನು ಕೊಡುತ್ತಾರೆಯೋ, ಯಾರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅಂಥವರೊಂದಿಗೆ ಜೀವನವನ್ನು ಕಳೆಯಿರಿ. ಆಗ ನಿಮ್ಮ ಜೀವನಕ್ಕೂ ಕೂಡ ಒಂದು ಅರ್ಥ ಎನ್ನುವುದು ಸಿಗಲು ಸಾಧ್ಯವಾದೀತು. ಕಾಲ ಯಾವತ್ತಿಗೂ ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ಇವತ್ತು ತುಳಿದವರು ನಾಳೆ ಭಗವಂತನಿಂದಲೇ ತುಳಿಯಲ್ಪಡುತ್ತಾರೆ. ಇದು ಸತ್ಯವಾದ ಮಾತು. ಕಷ್ಟಕ್ಕೆ ಆಗದೇ ಇರುವಂತಹ ಮಕ್ಕಳು, ಬಡತನ ಹಂಚಿಕೊಳ್ಳದೇ ಇರುವಂತಹ ಪ್ರೀತಿ, ತಮಾಷೆ ಸಹಿಸದೇ ಇರುವಂತಹ ಸ್ನೇಹವಾಗಿರಬಹುದು, ಬೆಳವಣಿಗೆಯನ್ನು ಬಯಸದೇ ಇರುವಂತಹ ಬಂಧುಗಳಾಗಿರಬಹುದು, ಗೆದ್ದರೆ ಅಸೂಯೆಯನ್ನು ಪಡುವಂತಹ ವೈರಿಗಳೇ ಆಗಿರಬಹುದು. ಇದ್ದರೆಷ್ಟು ಹೋದರೆ ಎಷ್ಟು? ಯಾರ ಬಗ್ಗೆಯೂ ಕೂಡ ನೀನು ಯೋಚನೆಯನ್ನು ಮಾಡಲು ಹೋಗಲೇಬೇಡ. ಹಾಗೆಯೇ ಜೀವನದಲ್ಲಿ ನಿನಗಾದಂತಹ ಮೋಸವನ್ನು ಮರೆಯಲೇಬೇಡ. ಅದಕ್ಕೆ ತಕ್ಕ ರೀತಿಯ ಉತ್ತರವನ್ನು ನೀನು ಕೊಡಲೇಬೇಕು ಎನ್ನುವುದಾದರೆ ನಿನ್ನ ಸಾಧನೆಯ ಮೂಲಕ ನೀನು ಅವರಿಗೆ ಉತ್ತರವನ್ನು ಕೊಡು. ನಮ್ಮ ಸಾಧನೆ ಎನ್ನುವುದು ಹೇಗೆ ಇರಬೇಕು ಎನ್ನುವುದಾದರೆ ನಮ್ಮ ಯೋಗ್ಯತೆಯ ಬಗ್ಗೆ ಅವಮಾನವನ್ನು ಪಟ್ಟವರೆಲ್ಲರೂ ಕೂಡ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು. ಎಷ್ಟೇ ಚೆನ್ನಾಗಿ ಗಾಡಿ ಎಳೆದರೂ ಕೂಡ ಕುದುರೆಗೆ ಚಾಟಿ ಏಟು ಎನ್ನುವುದು ತಪ್ಪಿದ್ದಲ್ಲ. ಎಷ್ಟೇ ರುಚಿಕರವಾಗಿರುವಂತಹ ಹಣ್ಣುಗಳನ್ನು ಕೊಟ್ಟರೂ ಕೂಡ ಮರಗಳಿಗೆ ಕಲ್ಲಿನ ಏಟು ಎನ್ನುವುದು ತಪ್ಪಿದ್ದಲ್ಲ. ಎಷ್ಟೇ ಶ್ರೇಷ್ಠವಾಗಿರುವಂತಹ ವ್ಯಕ್ತಿಯಾಗಿ ಬೆಳೆದರೂ ಕೂಡ ನಿನಗೆ ಕೆಲವರ ವಿಮರ್ಶೆಗಳು ತಪ್ಪಿದ್ದಲ್ಲ. ಯಾರ ಬಗ್ಗೆಯೂ ಕೂಡ ಜೀವನದಲ್ಲಿ ಯೋಚನೆ ಮಾಡಲು ಹೋಗಬಾರದು. ಜನರು ಒಳ್ಳೆಯವರಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಅದೇ ಕೆಟ್ಟವರಾಗಿ ಇದ್ದರೂ ಕೂಡ ಮಾತನಾಡುವವರು ಆಡೇ ಆಡುತ್ತಾರೆ. ಅವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಕೆಲಸವೇ ಗೊತ್ತಿರುವುದಿಲ್ಲ. ಪ್ರಕೃತಿ ಎನ್ನುವುದು ಮಾನವರಿಗೆ ತಿಳಿಸಿರುವಂತಹ ಅತಿ ಸುಂದರವಾಗಿರುವಂತಹ ಸಂದೇಶ, ನೀವು ಇಲ್ಲಿ ಮಾಲೀಕರಲ್ಲ, ಕೇವಲ ನೀವಿಲ್ಲಿ ಈ ಜಗತ್ತಿಗೆ ಬಂದಿರುವಂತಹ ಅತಿಥಿಗಳು ಮಾತ್ರ ಎಂದು. ಹಾಗಾಗಿ ಪ್ರಕೃತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಹಾಳು ಮಾಡಲು ಹೋಗಲೇಬೇಡಿ. ಆದರೆ ರಕ್ಷಣೆಯನ್ನು ಮಾಡಿ, ವಿನಃ ಹಾಳು ಮಾಡುವಂತಹ ಅಧಿಕಾರ ನಿಮಗೆ ಇಲ್ಲವೇ ಇಲ್ಲ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಾಮೆಂಟನ್ನು ಮಾಡಿ. ನೀವು ಪ್ರತಿದಿನವೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.